ಹರಿ ಓಂ ನಮಸ್ಕಾರ. ನಾನು ನಿಮ್ಮ ಆಶಿಕ್ ಅಗ್ರಿ ಸ್ಟಾರ್ಸ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಿ ಅಂತ ನನಗೆ ಗೊತ್ತು. ದೇವರ ಆಶೀರ್ವಾದ, ಹಿರಿಯರ ಆಶೀರ್ವಾದ ಇದ್ದರೆ ಯಾವಾಗಲೂ ಎಲ್ಲರೂ ಚೆನ್ನಾಗೇ ಇರ್ತಾರೆ. ದೇವರ ಆಶೀರ್ವಾದ ಹೇಗೋ ಹಾಗೆ ಹಿರಿಯರ ಆಶೀರ್ವಾದನೂ ತುಂಬ ಮುಖ್ಯ. ಯಾವುದೇ ಮನೆಯಲ್ಲಿರುವಂಥ ಹಿರಿಯ ಜೀವಿಗಳಿಗೆ ನಾವು ನೋವು ಮಾಡದೆ ಪ್ರೀತಿಯಿಂದ ನಾವು ನೋಡಿಕೊಂಡ್ರೆ ತುಂಬ ಒಳ್ಳೆಯದು. ಆ ಮನೆಗೂ ಒಳ್ಳೆಯದು ಸಹಿತ, ಸಣ್ಣ ಮಕ್ಕಳಿಗೂ ಸಹಿತ ಒಳ್ಳೆಯದು, ಎಲ್ಲರಿಗೂ ಒಳ್ಳೆಯದು. ಇವತ್ತಿನ ಟಾಪಿಕ್ ಏನಂತ ಹೇಳಬೇಕಂದ್ರೆ ಸಾಮಾನ್ಯವಾಗಿ ಈಗ ಗೊತ್ತಿರೋ ಹಾಗೆ ಯುದ್ಧ ನಡೀತಾ ಇದೆ. ಯುದ್ಧ ಅನ್ನೋಕ್ಕಿಂತನೂ ಒಂಥರ ಕೋಲ್ಡ್ ವಾರ್ ಟೈಪು. ನಾವು ನೋಡಿರೋ ಹಾಗೆ ಭಾರತದವರು ಎಷ್ಟು ಅಂತ ಸಹಿಸ್ಕೋತಾರೆ ಅಲ್ವಾ. ಒಂದು ಭಾರತ ಮಾತೆ ಅಂದರೆ ಒಂದು ಹೆಣ್ಣು ಎಷ್ಟು ಅಂತ ಸಹಿಸ್ಕೋತಾಳೆ ಅಲ್ವಾ. ಹೆಣ್ಣಿಗೂ ಒಂದು ತಾಳ್ಮೆ ಇದೆ ಹೇಳ್ಕೊಂಡು ಪ್ರತಿ ಸರಿ ನಾವು ಪರೀಕ್ಷೆ ಮಾಡ್ತಾ ಇದ್ದರೆ ಹೆಣ್ಣು ಆ ತಾಳ್ಮೆ ಕಳ್ಕೊಂಡು ಶಕ್ತಿ ಆಗೋದು ಗ್ಯಾರಂಟಿ. ಯಾವಾಗಲೂ ಯಾವುದೇ ಒಂದು ಮನೆಯಲ್ಲಾಗಲಿ ಅಥವಾ ದೇಶದಲ್ಲಾಗಲಿ ಒಂದು ಹೆಣ್ಣು ಎಷ್ಟು ಸಹಿಸ್ಕೋತಾಳೆ ಅಂದರೆ ತನ್ನ ಕೈಲಾದಷ್ಟು ಸಹಿಸ್ಕೋತಾಳೆ. ಅವಳ ಹತ್ರ ಸಹಿಸ್ಕೊಳ್ಳೋಕೆ ಎಷ್ಟಾಗುತ್ತೋ ಅಷ್ಟು ಸಹಿಸ್ಕೋತಾಳೆ. ಇನ್ನೂ ಆಗಲ್ಲ ಅಂತ ಇದ್ದಾಗ ಅವಳು ಉಕ್ಕಿ ಹರಿಲೇಬೇಕು, ಜ್ವಾಲಾಮುಖಿ ಥರ. ಇಲ್ಲಾಂದ್ರೆ ಆಗೋದೇ ಇಲ್ಲ. ಹಾಗೆ ನಮ್ಮ ಭಾರತದ ಪರಿಸ್ಥಿತಿನೂ ಇಷ್ಟು ದಿನ ಏನೇ ಮಾಡಿದರೂ ಸಹಿಸ್ಕೊಂಡಿತ್ತು. ಅವ್ರು ಏನು ತಗೊಂಡು ಹೋದರು, ಏನು ಇಲ್ಲಿಂದ ಬಂದು ಹೊಡ್ಕೊಂಡು ಹೋದರು, ಏನೇ ತೊಂದರೆ ಮಾಡಿದ್ರು ಸಹಿತ ಸಹಿಸ್ಕೊಂಡ್ವಿ. ಇನ್ನೂ ನಾವು ಸಹಿಸ್ಕೋತೀವಿ ಅಂದರೆ ನಮ್ಮ ಕೈಲಿ ಏನೂ ಆಗಲ್ಲ. ನಮ್ಮವ್ರು ನಾವು ಕಳ್ಕೊಬೇಕಾಗತ್ತೆ. ಅದಕ್ಕೋಸ್ಕರನೇ ನಾವು ಯುದ್ಧ ಮಾಡಲೇಬೇಕು, ಅವ್ರನ್ನ ನಾವು ಸದೆ ಬಡಿಲೇಬೇಕು, ಬುದ್ಧಿ ಕಲಿಸ್ಲೇಬೇಕು ಅಲ್ವಾ. ಭಾರತ ಮಾತೆಗೆ ತೊಂದರೆ ಆಗೋದಕ್ಕೆ ಯಾರೂ ಬಿಡಬಾರ್ದು. ಪ್ರತಿಯೊಂದು ಪ್ರಜೆಗೆ ಸಹಿತ ಇದು ಬೇಕಾಗಿರುವಂತಹ ಮಾತು. ಪ್ರತಿಯೊಂದು ಪ್ರಜೆ ರಕ್ತ ಸಹಿತ ಸಮ ಕುದಿಯುತ್ತೆ. ಅಷ್ಟು ಮಾಡಿರುವಂತಹ ಪಾಕಿಸ್ತಾನಕ್ಕೆ ನಾವು ಬುದ್ಧಿ ಕಲಿಸ್ಲೇಬೇಕು. ಇದು ಸಾಮಾನ್ಯ ಎಲ್ಲರ ಹಾರೈಕೆ ಅಂತಲೂ ಹೇಳ್ತೀನಿ ನಾನು. ಹಾಗೆ ಮತ್ತೊಂದು ವಿಷಯ ಅಂದರೆ, ಈಗ ಹೇಳ್ದಾಗೆ ಮನೇಲಿ ಹಿರಿಯರಿಗೆ ಗೌರವಿಸಿ, ಹಿರಿಯರನ್ನ ಆಶೀರ್ವಾದ ಬೇಕು ಅಂತ ಹೇಳಿದೆ. ಯಾಕೆ ಅಂತ ಹೇಳಿದೆ ಅಂದರೆ, ಈಗಿನ ಕಾಲದಲ್ಲಿ ತುಂಬ ಮದುವೆಗಳಾಗ್ತಾ ಇದೆ. ಹೇಗೆ ಅಂದರೆ, ನಿಮ್ಮ ಮನೇಲಿ ತಂದೆ ತಾಯಿ ಇದ್ದಾರಾ, ವಯಸ್ಸಾದವ್ರು ಇದ್ದಾರಾ, ಅಕ್ಕ ತಂಗಿ ಇದ್ದಾರಾ, ಹಾಗಿದ್ರೆ ನಾವು ಮದುವೆ ಆಗಲ್ಲ, ಜಮೀನು ಬೇಕು, ಕೆಲಸ ಬೇಕು ಅಂತಾರೆ ಅಲ್ವಾ. ಜಮೀನು ಬೇಕು, ಕೆಲಸ ಬೇಕು ಅಂತಾರೆ. ಹಾಗಂತ ಅವರ ಹುಟ್ಟಿಸಿರೋಂಥ ಅಪ್ಪ ಅಮ್ಮ ಅಥವಾ ಅಪ್ಪ ಅಮ್ಮನಿಗಿಂತ ವಯಸ್ಸಾದ ಅಜ್ಜ ಅಜ್ಜಿ ಎಲ್ಲ ಯಾರೂ ಇರಬಾರ್ದು ಹಾಗಾದರೆ ಆ ಮನೆಗೆ. ಯಾಕಂದರೆ ಒಂದು ಗಂಡು ಅಥವಾ ಒಂದು ಹೆಣ್ಣು ಹುಟ್ಟಬೇಕಂದ್ರೆ ಸಾಮಾನ್ಯವಾಗಿ ಹಿರಿಯರು ಬೇಕೇ ಬೇಕು. ಹಿರಿಯರ ಮನೇಲಿ ಇರಬೇಕಿದ್ರೆ ಆ ಮನೆಗೊಂದು ಕಳೆ ಇದ್ದಾಗೆ. ಯಾಕಂದರೆ ಹಿರಿಯರ ಮಾಹಿತಿ ಅಥವಾ ಮಾದರಿ ಇಲ್ಲದೆ, ಅನುಭವದಿಂದ ಅವ್ರು ಕೊಟ್ಟಂಥ ದಾರಿ ಇಲ್ಲದೆ ಯಾರೂ ಸಹಿತ ಬದುಕೋಕ್ಕಾಗಲ್ಲ. ಅದಕ್ಕೋಸ್ಕರವ ಹೆಣ್ಮಕ್ಳು ಯೋಚನೆ ಮಾಡಿ, ಹೆಣ್ಮಕ್ಳು ಸಹನಾಮೂರ್ತಿಗಳು ಅಂತೀವಿ, ಕ್ಷಮೆಯ ಧರಿತ್ರಿಗಳು ಅಂತೀವಿ ಅಲ್ವಾ. ಅಂತಹ ಕ್ಷಮೆಯ ಧರಿತ್ರಿಗಳು ನೀವು ಯೋಚನೆ ಮಾಡಲೇಬೇಕು. ಯಾಕಂದರೆ ಒಂದು ಮನೆ ಅಂದಮೇಲೆ ಬರೀ ಗಂಡ ಹೆಂಡ್ತಿ ಇದ್ದರೆ ಮಾತ್ರ ಒಂದು ಕುಟುಂಬ ಅಂತ ಆಗಲ್ಲ. ಈಗ ನಾವು ಒಂದು ಗಂಡ ಹೆಂಡ್ತಿ ಇದ್ದೀವಿ ಅಂದರೆ ಅದಕ್ಕೆ ನಮಗೂ ಮಕ್ಕಳು ಬರ್ತಾರೆ. ಮಕ್ಕಳು ಬಂದವರು ನೆಕ್ಸ್ಟ್ ಅವ್ರು ದೊಡ್ಡ ಆದಮೇಲೆ ನಮಗೂ ವಯಸ್ಸಾಯಿತು ಅಂತ ನಮ್ಮನ್ನು ಬಿಟ್ಟರೆ ಹೇಗಾಗತ್ತೆ ಹೇಳಿ. ಅದೇ ರೀತಿ ನಾವು ಸಹಿತ ಮದುವೆ ಆಗೋತ್ತಿಗೆ ಹುಡುಗನ ಅಪ್ಪ ಅಮ್ಮ ಇದ್ದಾರೆ ಅಂದ ತಕ್ಷಣ ನಾವು ಮದುವೆ ಒಪ್ಪೋದು ಮತ್ತು ಇರಬಾರ್ದು ಅನ್ನೋದು, ಇದ್ರೆ ನಾವು ಮದುವೆ ಆಗಲ್ಲ ಅನ್ನೋದು, ಅದು ಸ್ವಲ್ಪ ತಪ್ಪು ಭಾವನೆ ಅಂತ ನಾನು ಹೇಳ್ತೀನಿ. ಯಾಕಂದರೆ ಈಗೇನು ಬಂದಿದೆ ಅಂದರೆ, ಅವರಿದ್ದರೆ ನಮಗೆ ಆ ಕೆಲಸ ಹೇಳ್ತಾರೆ, ಮತ್ತು ಅವ್ರು ತುಂಬ ಟಾರ್ಚರ್ ಕೊಡ್ತಾರೆ, ಕೆಲಸ ಹೇಳ್ತಾರೆ, ಅವ್ರದ್ದೇನೋ ಒಂದು ಇರುತ್ತೆ ಅಂತ ಹೇಳ್ತೀವಿ. ಹೌದು, ಯಾಕಂದರೆ ಮಧ್ಯ ತುಂಬ ಏಜ್ ಗ್ಯಾಪ್ ಇರುತ್ತೆ. ತುಂಬ ಹೊಂದಾಣಿಕೆ ಮಾಡ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ. ಹಾಗಂತ ಹೊಂದಾಣಿಕೆ ಮಾಡೋಕ್ಕಾಗದೇ ಇದ್ದಷ್ಟು ಅಸಾಧ್ಯವಾದ ಯಾವುದೂ ಇಲ್ಲ. ಎಲ್ಲ ನಮ್ಮದೇ ಕೈಯಲ್ಲಿರುತ್ತೆ. ನಾವು ಹೇಗೆ ಹೊಂದಾಣಿಕೆ ಮಾಡ್ಕೋಬೇಕಂದ್ರೆ ಅವ್ರ ತಕ್ಕಂತೆ ಅವ್ರ ಹತ್ರ ನಡ್ಕೊಬೇಕು. ನಾವು ನಮ್ಮ ಇದರಲ್ಲಿ ಆಗ್ತಾನೆ ನಾವು ನಡ್ಕೊಬೇಕು. ಅವರಿಗೂ ಬೇಜಾರಾಗಬಾರ್ದು, ಹಾಗೆ ನಮ್ಮ ಮನಸ್ಸಿಗೂ ಸಹಿತ ಬೇಜಾರಾಗಬಾರ್ದು. ಹಾಗಿದ್ರೂ ಮಾತ್ರ ಆ ಮನೆ ಚೆನ್ನಾಗಿರುತ್ತೆ. ನಾವು ಹೇಗೆ ಅಂದರೆ, ದೊಡ್ಡವರಿಗೆ ನಾವು ಹೇಗೆ ಗೌರವ ಕೊಟ್ಕೊಂಡು ಅವ್ರಿಗೆ ತಕ್ಕಂತಾದಂಥ ಆಹಾರ, ಅವ್ರಿಗೆ ತಕ್ಕಂತಾದ ರೀತಿ ನಡವಳಿಕೆ ಎಲ್ಲ ರೀತಿ ನಾವಿದ್ದರೆ ಅವರು ನಮ್ಮ ಮೇಲೆ ಯಾವತ್ತೂ ಸಹಿತ ಕೂಗಾಡಲ್ಲ. ಹಾಗೆ ನಮ್ಮನ್ನು ಪ್ರೀತಿಯಿಂದ ಸಹಿತ ನೋಡ್ಕೋತಾರೆ. ಅದೇ ರೀತಿಯಾಗಿ ನಾವು ಅವ್ರು ಇಲ್ಲದೇ ಇದ್ರೂ ನಾವು ಇರ್ತೀವಿ ಅನ್ನೋಂಥ ಹೆಣ್ಮಕ್ಳಿಗೂ ಇನ್ನೊಂದು ವಿಷಯ ಹೇಳ್ತೀನಿ. ಅವ್ರು ಇರದೇ ಇದ್ರೂ ನಾವು ಇರಬಹುದು, ಆದರೆ ಅವ್ರಿದ್ದಂಗೆ ನಾವು ಇರೋಕ್ಕಾಗಲ್ಲ. ಅವರಿದ್ದಾಗ ನಾವು ಇರುವಂಥ ಜೀವನ, ನಾವು ಒಬ್ಬರೇ ಇದ್ದಾಗ ಜೀವನ ಪಡೆಯೋಕ್ಕಾಗಲ್ಲ.
ನಾವು ಎಷ್ಟೋ ತಪ್ಪು ಮಾಡ್ತೀವಿ. ನಮಗೊಂದು ಅಟ್ಲೀಸ್ಟ್ ಒಂದು ಅಡುಗೆ ಏನೋ ಮಾಡ್ತೀವಿ. ಹೇಗೆ ಅಡುಗೆ ಮಾಡ್ತೀವಿ ಅಂದರೆ ಈಗೆಲ್ಲ ಫಾಸ್ಟ್ ಫುಡ್ ಬಂದುಬಿಟ್ಟಿದೆ. ಹೇಗೆ ಅಂದರೆ ಪ್ರತಿಯೊಂದು ನಾವು ರೆಡಿ ಟು ಸರ್ವ್ ಅಂತೀವಲ್ಲ, ಆ ಥರ ಪ್ಯಾಕ್ ತಂತೀವಿ, ಹಾಕ್ತೀವಿ, ಬಿಸಿ ಮಾಡ್ತೀವಿ, ತಿಂದುಬಿಡ್ತೀವಿ. ಹೌದು, ರೆಡಿ ಟು ಸರ್ವು. ಹಾಗೆ ಕೆಲ್ಸಕ್ಕೆ ಹೋಗೋರು ಎಲ್ಲರೂ ಒಪ್ಕೋತೀನಿ ನಾನು. ಕೆಲ್ಸಕ್ಕೆ ಹೋಗೋರು ಎಷ್ಟೇ ಆದರೂ ನಮ್ಮ ಕೈಯಿಂದ ಮಾಡುವಂತಹ ರುಚಿ ಇರುತ್ತಲ್ಲ, ಅದು ಸಿಕ್ಕದು ಮಾತ್ರವ ಕೆಲವರಿಗೆ ಮಾತ್ರ. ಅಂಥ ರುಚಿ ಸಿಕ್ಕದು ವಯಸ್ಸಾದವರಿದ್ದಾಗ ಮಾತ್ರ. ನಾವು ಮನೆ ಬಿಟ್ಟು ಹೋಗಿರ್ತೀವಿ, ಮನೇಲಿ ಯಾರೂ ಇಲ್ಲ ಅಂದಾಗ ಯಾರು ಬಂದರೂ ಏನಾದ್ರು ಕದ್ಕೊಂಡು ಸಹಿತ ಹೋಗ್ಬೋದು. ಇಲ್ಲ ಅಕಸ್ಮಾತ್ ನಮ್ಮ ಮಕ್ಕಳೇ ಇರ್ತಾರೆ, ಮಕ್ಕಳನ್ನ ನೋಡ್ಕೊಳ್ಳೋಕ್ಕೂ ಯಾರೂ ಇರಲ್ಲ, ಯಾರೋ ಆಯನ್ ನಾವು ಬಿಟ್ಟಿರ್ತೀವಿ, ಅವ್ರು ನಮ್ಗೆ ಸಂಬಂಧವೇ ಇರಲ್ಲ. ಏನೋ ಹಿರಿಯವರಿದ್ದರೆ ಅವ್ರು ನಮ್ಮ ಮಕ್ಕಳು ಅಂತ ಪ್ರೀತಿಯಿಂದ ನೋಡ್ಕೋತಾರೆ. ಯಾಕಂದರೆ ಅಷ್ಟು ಪ್ರೀತಿ ಮಾಡ್ತಾರೆ. ಅಟ್ಲೀಸ್ಟ್ ಅವ್ರು ನೋಡ್ಕೊಳ್ದೆ ಹೋದ್ರು ಅಟ್ಲೀಸ್ಟ್ ಅವ್ರು ಇದ್ದಾರಲ್ಲ ಅನ್ನೋದು ನಮಗೆ ಒಂದು ಭಾವನೆ ಇರುತ್ತೆ. ದೊಡ್ಡವ್ರು ನಮ್ಮ ಜೊತೆಗೆ ಇದ್ದಾರಲ್ಲ, ಅವ್ರು ನಮ್ಮ ಮಕ್ಕಳನ್ನ ನೋಡ್ಕೊಳಕ್ಕೆ ಸೇಫ್ಟಿ ಆಗಿದ್ದಾರೆ ಅಂತ. ಅದೇ ಆಯಾಗಿಯ ಬಿಟ್ಟೋದ್ರೆ ನಾಳೆ ಅವ್ರು ನಮಗೆ ಮಕ್ಕಳಿಗೆ ಏನಾದ್ರು ಒಂದು ನಿದ್ರೆ ಮಾತ್ರೆನೋ ಅಥವಾ ಏನೋ ಒಂದು ಅವ್ರಿಗೆ ಏನು ಬೇಕೋ ಅದನ್ನ ಮಾಡ್ಕೊಳ್ಳೋಕ್ಕೋಸ್ಕರ ಮಕ್ಕಳಿಗೆ ಏನಾದ್ರು ಮಾಡ್ಬೋದು. ಎಲ್ಲರೂ ಕೆಟ್ಟವರು ಅಂತ ನಾನು ಹೇಳ್ತಿಲ್ಲ. ಕೆಲವೊಂದು ವಿಷಯ ಈಗ ಅಂದರೆ ದೇಶದಲ್ಲಿ ಪ್ರಪಂಚದಲ್ಲಿ ನಡೆಯುತ್ತಿರುವಂಥ ವಿಷಯ, ಅದಕ್ಕೋಸ್ಕರ ದೊಡ್ಡವರು ಇದ್ದರೆ ಏನು ತೊಂದರೆ ಆಗಲ್ಲ. ಅವ್ರು ಇದ್ದರೆ ನಮಗೆ ಖುಷಿ ಇರುತ್ತೆ. ಒಂದು ಮನೇಲಿ ದೀಪ ಉರಿಬೇಕು ಅಂದರೆ ಹೇಗೆ ಹೆಣ್ಮಕ್ಳು ಇದ್ದಂಗೋ ಹಾಗೆ ಒಂದು ಮನೆ ಬೆಳಗಬೇಕು ಅಂದರೆ ಹಿರಿಯವರು ಮತ್ತು ಕಿರಿಯವರು ಇಬ್ಬರು ಇದ್ದರೂ ಮಾತ್ರ ಆ ಮನೆ ಬೆಳಗತ್ತೆ. ಬರೀ ಗಂಡ ಹೆಂಡ್ತಿ ಇದ್ದ ತಕ್ಷಣ ಮಾತ್ರ ಸಹಿತ ಮನೆ ಬೆಳಗಲ್ಲ. ಗಂಡ ಹೆಂಡ್ತಿ ಇದ್ದ ತಕ್ಷಣ ಆ ಮನೆ ಸಂಪೂರ್ಣ ಸಹಿತ ಆಗಲ್ಲ. ಹಿರಿಯರು ಇರಬೇಕು, ಕಿರಿಯರು ಇರಬೇಕು. ಹಾಗಿದ್ದರೂ ಮಾತ್ರ ಮನೆ ಸಂಪೂರ್ಣ ಆಗುತ್ತೆ. ಹಿರಿಯರಿಂದ ಅನುಭವ, ಕಿರಿಯರಿಂದ ನಾವು ಪಾಠ ಸಹಿತ ಕಲಿಬೋದು. ನಮಗೂ ಸಹಿತ ಪಾಠ ಕಲಿಸ್ತಾರವರು, ನಾವು ಸಹಿತ ಪಾಠ ಕಲಿಬೋದು. ಸ್ವಲ್ಪ ಶೀತ ಆಗಿದೆ, ತುಂಬ ಓಡಾಟ ವಾತಾವರಣ ಎಲ್ಲದರಿಂದನೂ ಶೀತ ಆಗಿದೆ. ಅದೇ ನಂದು ಟಾಪಿಕ್ ಏನಂದರೆ ಅದೇ ಹೇಳದ್ನಲ್ಲ, ಹಿರಿಯರನ್ನ ಗೌರವಿಸಿ. ನಾವು ಮದುವೆ ಆಗತ್ತಿಗೆ ಅವ್ರು ಇರಬಾರ್ದು ಇವ್ರು ಇರಬಾರ್ದು ಅಂತ ಹೇಳಬೇಡಿ. ಹಾಗೆ ಜಮೀನು ಬೇಕು, ಕೆಲಸ ಬೇಕು ಅಂತೀರ. ಜಮೀನು ಬೇಕು, ಕೆಲಸನೂ ಬೇಕು, ಒಪ್ಕೋತೀನಿ ನಾನು. ಯಾಕಂದರೆ ಬರೀ ಕೆಲಸ ಒಂದಿದ್ರೆ ಆಗಲ್ಲ, ಜಮೀನು ಬೇಕಾಗುತ್ತೆ. ನಾವು ಮನೆಗೆ ಬಂದು ನೆಕ್ಸ್ಟ್ ವಯಸ್ಸಾದ್ಮೇಲೆ ನಮ್ಗೆ ಇರೋಕ್ಕೋಸ್ಕರ ಒಂದು ಮನೆ ಅಂತ ಒಂದು ಹಳ್ಳಿಲಿದ್ರೆ ತುಂಬ ಒಳ್ಳೆಯದು. ಪೇಟೆಯಲ್ಲಿ ಎಷ್ಟೇ ಇದ್ದರೂ ಅದು ಪೇಟೆ ನಾವು ಕೆಲಸ ಮಾಡೋ ಟೈಮಲ್ಲಿ ಮಾತ್ರ ಚೆಂದ. ಬಿಟ್ಟರೆ ಏನಾರು ಪೇಟೆಯಲ್ಲಿದ್ದರು ಹಳ್ಳಿ ಜೀವನನೇ ತುಂಬ ಬೆಸ್ಟು. ಯಾಕಂದರೆ ಹಳ್ಳಿಲಿರುವಂತಹ ತುಂಬ ಅಂತ ಹೇಳಿ ಪ್ಯೂರ್ ಆದಂಥ ಶುದ್ಧವಾದ ಗಾಳಿ, ನೀರು ಎಲ್ಲೂ ಸಹಿತ ಸಿಕ್ಕಲ್ಲ. ಅಲ್ಲಿ ಕಲುಷಿತವಾದ ಚರಂಡಿ ನೀರು ಸಹಿತ ಶೋಧಿಸಿ ಕೊಡ್ತಾರೆ. ಕೆಲವು ಟೈಮು ಶೋಧಿಸಿ ಬರುತ್ತೆ, ಎಷ್ಟೇ ನಾವಿದ್ರೂ. ಮಿನರಲ್ ವಾಟ್ರ್ ಅಂತ ನಾವು ತಗೊಂಡ್ರೆ ಅದು ಶೋಧನೆ ಆಗೇ ಬಂದಿರುತ್ತೆ. ಅದೇ ನೀವು ಹಳ್ಳಿಲಾದರೆ ಒಂದು ಬಾವಿಯಿಂದ ಸೇದಿ ಅಥವಾ ಇಲ್ಲಿ ಅಬ್ಬಿ ನೀರು ಅಂತ ಬಂದರು ಅದರಿಂದ ಹಾಗೆ ಕುಡಿಬೋದು, ಏನು ತೊಂದರೆ ಇಲ್ಲ. ಏನೋ ಒಂದು ವಾರ ಅಡ್ಜಸ್ಟ್ಮೆಂಟ್ ಆಗೋಕ್ಕೋಸ್ಕರ ಶೀತ ಕೆಮ್ಮು ಬರ್ಬೋದು, ಅದು ಸಾಮಾನ್ಯ. ಬಟ್ ಆದರೆ ಯಾವುದೇ ರೀತಿ ತೊಂದರೆ ಮಾತ್ರ ಏನೂ ಆಗಲ್ಲ. ಆ ರೀತಿಯಾದಂತಹ ಜಮೀನು ಮನೆ ತುಂಬ ಇದ್ದರೂ ಒಳ್ಳೆಯದು, ಒಪ್ಕೋತೀನಿ. ಹಾಗೆ ಕೆಲಸನೂ ಬೇಕು. ಯಾಕಂದರೆ ಈಗ ಯಾರೂ ಸಹಿತ ಸುಮ್ಮನೆ ಕೂತ್ಕೊಳ್ಳೋರಲ್ಲ. ಸುಮ್ಮನೆ ಕೂತ್ಕೊಂಡ್ರೆ ದುಡ್ಡು ಬೇಕು, ಜೀವನಕ್ಕೆ ದುಡ್ಡು ಬೇಕೇ ಬೇಕೀಗ. ದುಡ್ಡಿನ ಅವಶ್ಯಕತೆ ತುಂಬ ಇದೆ ಎಲ್ಲರಿಗೂ, ತುಂಬ ಅಂದರೆ ತುಂಬ ಇದೆ. ಯಾಕಂದರೆ ಸಾಮಾನುಗಳ ರೇಟ್ ಹಾಗೇ ಇದೆ. ಪ್ರತಿಯೊಂದು ಮಕ್ಕಳು ಫೀಸ್ ಸಹಿತ, ಒಂದು ಮೆಡಿಸನ್ ಸಹಿತ ತಗೋಬೇಕಂದ್ರೆ ತುಂಬ ಕಾಸ್ಟ್ಲಿ ಇದೆ. ಅಟ್ಲೀಸ್ಟ್ ಒಂದು ಬ್ಯೂಟಿಗೋಸ್ಕರ ತಗೊಳ್ಳೋ ಕಾಸ್ಮೆಟಿಕ್ಸ್ ಸಹಿತ ತುಂಬ ಕಾಸ್ಟ್ಲಿ ಇದೆ. ಪ್ರತಿಯೊಂದು ಒಂದು ಹಲ್ಲುಜ್ಜ ಪೇಸ್ಟಿಂದ ಹಿಡಿದು ಪ್ರತಿಯೊಂದು ಸಹಿತ ಕಾಸ್ಟ್ಲಿ ಐಟಮ್ಸು ಇದೆ, ಚೀಪ್ ಐಟಮ್ಸು ಇದೆ. ಆ ಚೀಪ್ ಐಟಮ್ಸಿಗೂ ದುಡ್ಡು ಬೇಕು, ಕಾಸ್ಟ್ಲಿ ಐಟಮ್ಸ್ಗೂ ದುಡ್ಡು ಬೇಕು. ಆ ದುಡ್ಡು ದುಡಿಬೇಕು ಅಂದರೆ ನಮಗೆಲ್ಲರಿಗೂ ಒಂದು ಕೆಲಸ ಇರಲೇಬೇಕು. ಯಾರೂ ಸೋಮಾರಿತನದಿಂದ ಇರಲೇಬಾರ್ದು. ಯಾವ ಸೋಮಾರಿತನ ಮನುಷ್ಯನಿಗೆ ಬಂತೋ ಅವತ್ತು ಆ ಮನುಷ್ಯನ ಜೀವನ ಹಾಳು ಅಂತಲೇ ಅರ್ಥ. ತಲೆಯಲ್ಲಿ ಯಾವಾಗಲೂ ಓಡ್ತಾನೆ ಇರಬೇಕು, ಬಿಟ್ಟರೆ ಸುಮ್ಮನೆ ಕೂತಿರ್ಬಾರ್ದು. ಸುಮ್ಮನೆ ಕೂತ್ವಿ ಅಂದರೆ ನಮ್ಮ ಯೋಚನೆಗಳು ಜಾಸ್ತಿ ಆಗುತ್ತೆ, ನಮ್ಮ ಕಾಯಿಲೆಗಳು ಜಾಸ್ತಿ ಆಗುತ್ತೆ. ನಮ್ದು ಏನಾದ್ರು ತಲೆಯಲ್ಲಿ ಒಂದು ಟೆಕ್ನಿಕಲಿ ಓಡ್ತಾ ಇರಬೇಕು. ಈ ದೇಶಕ್ಕೆ ಏನಾದ್ರು ಮಾಡ್ಬೋದಾ, ಮಕ್ಕಳಿಗೆ ಏನಾದ್ರು ಮಾಡ್ಬೋದಾ, ನಮ್ಮ ಊರಿಗೆ ಏನಾದ್ರು ಮಾಡ್ಬೋದಾ, ನಮ್ಮಿಂದ ಒಂದು 10 ಜನಕ್ಕೆ ಉಪಕಾರ ಆಗುತ್ತಾ, ಆ ರೀತಿಯಾದಂತಹ ಕೆಲಸನೂ ಜೊತೆಗೆ ಮಾಡಬೇಕು. ಬರೀ ದುಡಿಯೋದು ಅಂದ ತಕ್ಷಣ ದುಡ್ಡು ತನ್ನ ಸ್ವಂತಕ್ಕೆ ಮಾತ್ರ ದುಡ್ಡು ಕೊಡೋದಲ್ಲ. ಆ ದುಡ್ಡಲ್ಲಿ ಒಂದು 0.5% ಯಾರು ಸಮಾಜಕ್ಕೆ ಕೊಡಬೇಕು, ವಯಸ್ಸಾದವ್ರಿಗೆ ಕೊಡಬೇಕು, ಪ್ರಕೃತಿಗೆ ಕೊಡಬೇಕು. ಹಂಗಿದ್ರು ಮಾತ್ರ ಸಹಿತ ಪ್ರಕೃತಿನೂ ಬೆಳೆಯುತ್ತೆ, ಸಮಾಜನೂ ಬೆಳೆಯುತ್ತೆ, ನಾವು ಬೆಳಿಬೋದು ಅಲ್ವಾ. ಸೊ ಹೆಣ್ಮಕ್ಳು ಫಸ್ಟ್ ಆಫ್ ಆಲ್ ನಾನು ಹೇಳ್ತಿರೋಂಥದ್ದು, ವಯಸ್ಸಾದವರಿದ್ದರೂ ಒಪ್ಕೊಳ್ಳಿ, ಕೆಲಸ ಬೇಕು, ಜಮೀನು ಬೇಕು, ಒಪ್ಕೋತೀನಿ ನಾನು. ಇಷ್ಟೂ ಇರೋಂಥ 3 ಕ್ವಾಲಿಟಿ ಇರೋಂಥದ್ದಂತೂ ಸಹಿತ ಇದ್ದರೆ ಒಪ್ಕೊಳ್ಳಿ. ಯಾಕಂದರೆ ಆ ಮನೆಗೂ ಸಹಿತ ಒಳ್ಳೆಯದು, ನಿಮಗೂ ತುಂಬ ಒಳ್ಳೆಯದು. ಅದನ್ನ ಮಾತ್ರ ನಾನು ಹೇಳ್ತೀನಿ. ಕೊರೋನಾ ಟೈಮಲ್ಲಿ ಎಲ್ಲರೂ ಸಹಿತ ಬೆಂಗಳೂರು ಬಿಟ್ಟು ಬಂದರು ಹಳ್ಳಿಗೆ. ಆವಾಗ ಜಮೀನು ಇದ್ದವ್ರಿಗೆ ಒಳ್ಳೇದಾಯಿತು. ಅದೇ ಏನೂ ಇಲ್ಲದಿದ್ದವ್ರಿಗೆ ಎಷ್ಟು ಕಷ್ಟ ಅನುಭವಿಸಿದ್ರು ಅಂತ ನೋಡಿದ್ದೀರಾ ಸಾಮಾನ್ಯವಾಗಿ. ಅದಕ್ಕೋಸ್ಕರ ಹೆಣ್ಮಕ್ಳು ಎಲ್ಲದನ್ನು ಯೋಚನೆ ಮಾಡಿ ಮುಂದಿನ ಬಗ್ಗೆನೇ ಯೋಚನೆ ಮಾಡಬೇಕು. ಬರೀ ನಾವು ಇವಾಗಿನ ಸುಖ ಅಷ್ಟೇ ಯೋಚನೆ ಮಾಡಬಾರ್ದು.
ಸೊ ಮುಂದಿಂದನ್ನು ಯೋಚನೆ ಮಾಡಿ ನಿರ್ಧಾರ ತಗೊಂಡ್ರೆ ಮಾತ್ರ ಜೀವನ ತುಂಬ ಚೆನ್ನಾಗಿರುತ್ತೆ. ನಾನು ಒಂದೇ ಒಂಚೂರು ಸ್ಟಾಪ್ ಕೊಡದೆ ನಿಮ್ಮ ಹತ್ರ ಅಷ್ಟು ಪೂರ್ತಿಯಾಗಿ ಲೈವಲ್ಲೇ ಹೇಳಬೇಕು ಅಂತಿದ್ದೆ. ಆದರೆ ಲೈವಲ್ಲಿ ಇಟ್ಕೊಂಡಾಗ ಮಾತಾಡೋಕ್ಕಾಗಲ್ಲ, ಯಾಕಂದರೆ ಡಿಸ್ಟರ್ಬೆನ್ಸ್ ತುಂಬ ಜಾಸ್ತಿ ಇರುತ್ತೆ. ಮತ್ತು ನಮಗೆ ನೆಟ್ವರ್ಕ್ ಪ್ರಾಬ್ಲಮ್ ಸಹಿತ ಇರುತ್ತೆ. ಸೊ ಲೈವಲ್ಲಿ ನಂಗೆ ಇಷ್ಟೆಲ್ಲ ಮಾತಾಡೋಕ್ಕೂ ಆಗಲ್ಲ. ನಾನು ಇದು ಸಹಿತ ಯಾವುದೇ ರೀತಿಯಾಗಿ ರೆಡಿ ಮಾಡ್ಕೊಂಡು ಬಂದಿರೋಂಥ ಟಾಪಿಕ್ಸು ಅಲ್ಲ. ನನ್ನ ಮನಸ್ಸಿಗೆ ಏನು ತೋತ್ತೋ ಅದನ್ನ ನಾನು ಹೇಳ್ತಾ ಇದ್ದೀನಿ ಅಷ್ಟೇ, ಬಿಟ್ಟರೆ ಯಾವುದೇ ರೀತಿಯಾಗಿ ಹೇಳಬೇಕು ಅಂತ ಏನು ರೆಡಿ ಮಾಡ್ಕೊಂಡು ಬಂದಿರೋಂಥ ವಿಷಯಗಳು ಯಾವುದೂ ಅಲ್ಲ. ಏನೋ ಸುಮ್ಮನೆ ಬಂದೆ, ಹಾಗೆ ಮೊಬೈಲ್ ಹಿಡ್ಕೊಂಡು ಬಂದೆ, ನಿಮ್ಗೊಂದು ಹೇಳೋಣ ಅಂತ ಏನೋ ಮನಸ್ಸಿಗೆ ಬಂತು, ಅದಕ್ಕೋಸ್ಕರ ವೀಡಿಯೋ ಮಾಡಿದೆ. ನನ್ನ ವೀಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಶೇರ್ ಮಾಡಿ, ಒಂದು ಲೈಕ್ ಕೊಡಿ ಆಯಿತಾ. ನಾನು ಸುಮ್ಮನೆ ತೋಟಕ್ಕೆ ಬಂದೆ, ಸುಮ್ಮನೆ ನಾನು ಒಂದು ಟ್ರಿಪ್ ಬರೋಣ, ತುಂಬ ದಿನ ಆಯಿತು ಅಂತ ಬಂದೆ. ತೋಟಕ್ಕೆ ಬಂದವಳು ಹಾಗೆ ನೋಡಿ ನನ್ನ ಮಕ್ಕಳು ಸಹಿತ ಬಂದಿದ್ದಾವೆ. ಟಾಮಿ ಅವ್ರನ್ನೂ ತೋರಿಸ್ತೀನಿ ನೋಡಿ. ಟಾಮಿ 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 ನೋಡಿ ಅಲ್ವಾ, ನನ್ನ ಜೊತೆ ನನ್ನ ಮಕ್ಕಳು ಸಹಿತ ಬಂದಿದ್ದಾವೆ. ಯಾವಾಗಲೂ ಜೊತೆಗೇ ಇರ್ತಾವಿಲ್ಲೇ. ನಾನು ಎಲ್ಲಿ ಹೊರಟ್ರು ನನ್ನ ಜೊತೆಗೆ ಬಂದೇ ಬಿಡ್ತವೆ. ಸುಮ್ಮನೆ ಹೊರಟೆ, ಅವು ನನ್ನ ಜೊತೆಗೆ ಹೊರಟೇ ಬಿಟ್ರು. ಬನ್ನಿ ನಿಮ್ಗೆ ಹಾಗೆಯೋ ನನ್ನ ತೋಟದನ್ನು ತೋರಿಸ್ತೀನಿ. ಇಷ್ಟು ಟಾಪಿಕ್ ನೆನಪಿಟ್ಕೊಳ್ಳಿ, ಇದನ್ನು ತುಂಬ ಒಳ್ಳೆಯದು ನಿಮಗೂ ಸಹಿತವ. ತೋಟಕ್ಕೆ ಬಂದಿದ್ದೆ, ತುಂಬ ದಿನ ಆಯಿತು ತೋಟಕ್ಕೆ ಬರಲಿ ಅಂತ ತೋಟಕ್ಕೆ ಬಂದಿದ್ದೀನಿ. ಎಷ್ಟು ಅಂದರೆ ಮಳೆ ಬಂದಿದ್ದಕ್ಕೋಸ್ಕರ ತುಂಬ ನಾವೇನಂತೀವಿ ಕಳೆ ಹಳಕ್ಳು ಅಂತೀವಿ, ತುಂಬ ಬೆಳೆದಿರುವಂಥ ಕಳೆ ತುಂಬ ಬೆಳೆದಕ್ಕೆ ಉಳ್ಳೋಕ್ಕೆ ಭಯ ಆಗುತ್ತೆ. ಆ ರೀತಿ ಹಳಕ್ಳು ಬೆಳೆದೆ, ತೋರಿಸ್ತೀನಿ ನೋಡಿ ಯಾವ ರೀತಿಯಾಗಿ ಬೆಳೆದಿದೆ ಅಂತ. ಕಾಲು ಹಾಕೋಕ್ಕೆ ಭಯ ಆಗುತ್ತೆ ಒಂಥರ.